ನಮ್ಮ ರಾಮ ಎಲ್ಲ ಅರ್ಷಿತ್ ಸಾಹೇಬರು ಬಂದಿದ್ದಾರೆ. ಅವ್ರು ಹೇಳ್ತಾರೆ ಈ ನಗರಕ್ಕ ಅವರು ಕಾಪಾಡಕ್ಕೆ ಅವರೇ ಆಗಿರೋದು. ಅವ್ರಿಗೆ ಶ್ರೀನಿವಾಸ್ ಗುಪ್ತಾ ಸಾಹೇಬ್ರಿಗೆ ಸಹಿತ ಸ್ವಾಗತ. ನಮ್ಮ ಕೃಷ್ಣ ಇಟ್ಟಂಗಿ ಅವರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಹಾಗೇನೆ ನಮ್ಮೆಲ್ಲ ಮಾನ್ಯ ಮಂತ್ರಿಗಳೇ, ಜಿಲ್ಲಾಧಿಕಾರಿಗಳೇ, SP ಅವರೇ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆಯಿಂದ 17 ದಿವಸಗಳಲ್ಲಿ ಇವತ್ತು 18ನೇ ದಿವಸ. ಇವತ್ತು ಗದುಗಿನ ತೋಂಟದ ಸಿದ್ದರಾಮ ಸ್ವಾಮಿಗಳು ಹೇಗಿರ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿ ಎಲ್ಲ ಸ್ವಾಮಿಗಳನ್ನು ಕರೆತಂದು ಇಲ್ಲಿ ಒಂದು ದೊಡ್ಡ ಜನಾಂದೋಲನವನ್ನು ನಾವೆಲ್ಲ ರೂಪಿಸೋಣ ಅನ್ನುವಂತೆ MSPL, ಕಿರ್ಲೋಸ್ಕರ್, ಕಲ್ಯಾಣಿ, ಲಾಚನಕೇರಿ, ಬಸಾಪುರ, ಹಾಲ್ವರ್ತಿ ಮುಂತಾಗಿ 20ಕ್ಕೂ ಹೆಚ್ಚು ಗ್ರಾಮಗಳು ಪರಿಸರ ಮಾಲಿನ್ಯದಿಂದ ನಾಶವಾಗಿವೆ. ಅಲ್ಲಿ ರೈತರ ಬೆಳೆಗಳು ಸರ್ವನಾಶ. ತೋಂಟದ ಸ್ವಾಮಿಗಳು ಹೇಳಿದ್ರು, ಮನೆ ಮನೆಗೆ ಒಬ್ಬರು ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ. ಏನಿದು ಬಂಡವಾಳ ಶಾಹಿಗಳ ಬರ್ಬರ ನೃತ್ಯ ಅನ್ನುವಂತಹ ಮಾತನ್ನು ತೋಂಟದ ಶ್ರೀಗಳು ಭಾಗಗಳಿಗೆ, ಈಗ ನಾನು ಹೇಳಿರ್ತಕ್ಕಂಥ ಈ ಭಾಗಗಳಿಗೆ ಒದಗಿದ ದುಸ್ಥಿತಿ ಕೊಪ್ಪಳಕ್ಕೆ ಒದಗಬಾರದು. MSPL ವಿಸ್ತರಣೆಯಾದರೆ 27 ಹೊಗೆ ಕೊಳವೆಗಳು ಬರ್ತವೆ, ಅರ್ಥಾತ್ 28 ಆಗುತ್ತೆ. ಒಂದು ಮೊದಲೇ ಕೊಳವೆ ಸೇರಿಸಿಕೊಂಡ್ರೆ 28 ಹೊಗೆ ಕೊಳವೆಗಳ ಹೊಗೆ ಮತ್ತು ಬೂದಿಯಿಂದ ಜರ್ಜರಿತವಾಗಿರ್ತಕ್ಕಂತಹ ಆ ಗ್ರಾಮೀಣ ಪ್ರದೇಶವನ್ನು ನೋಡಿ ನಾವು ಬೆಚ್ಚಿದ್ದೇವೆ, ಹೆದರಿದ್ದೇವೆ. ನಗರ, ಬೇಲ್ದಾರ್ ಕಾಲನಿ, ಕುವೆಂಪು ನಗರ, ಹಮಾಲರ ಕಾಲನಿ ಅಷ್ಟೇ ಅಲ್ಲ ಇವೆರಡು ಆಗ್ಬೇಕು. ಯಾಕಂತಂದ್ರೆ ನಮಗೆ ನಂಬಿಕೆ ಬರಬೇಕಂದ್ರೆ 7 ತಿಂಗಳಾಯ್ತು, ಇದುವರೆಗೆ ಒಂದು ಪತ್ರ ಆಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಯಿಂದ ಪತ್ರ ಬಂದಿಲ್ಲ, ಜಿಲ್ಲಾಧಿಕಾರಿಗಳಿಂದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಹೋಗಿಲ್ಲ, ಮುಖ್ಯಮಂತ್ರಿಯಿಂದ ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ಪತ್ರ ಹೋಗಿಲ್ಲ, ಕೈಗಾರಿಕೆ ಮಿನಿಸ್ಟ್ರಿ ಕೂಡ ಪತ್ರ ಹೋಗಿಲ್ಲ. ಹಾಗಾಗಿ ನಮಗೆ ಒಂದು ನಂಬಿಕೆ ಬರಬೇಕಂದ್ರೆ ಅಧಿಕೃತವಾಗಿ ಪತ್ರ ವ್ಯವಹಾರಗಳಾಗಬೇಕು. ಜನ ಮತ್ತು ಇಲ್ಲಿರ್ತಕ್ಕಂಥ ಗವಿಶ್ರೀಗಳು ವಿರೋಧ ಮಾಡ್ತಾ ಇದ್ದಾರಾ, ಜಿಲ್ಲೆಯ ಜನ ವಿರೋಧ ಮಾಡ್ತಾ ಇದ್ದಾರಾ, ಯಾವ ಕಾರಣಕ್ಕೂ 54,000 ಕೋಟಿ ವೆಚ್ಚದಲ್ಲಿ ಅದು ಆಗ್ಬಾರ್ದು. ಇಡೀ ಒಂದು ನಮ್ಮ ನಗರದ ಒಂದು ಲಕ್ಷಾಂತರ ಜನ ನಮ್ಮ ಏನು ಭಾಗ್ಯನಗರದ ಒಳಗೊಂಡು ಮತ್ತು ಬೇರೆ ಬೇರೆ 20 ಗ್ರಾಮ ಅಷ್ಟೇ ಅಲ್ಲ, 40 ಗ್ರಾಮದ 2 ಲಕ್ಷ ಜನರ ಬದುಕಿದೆ. ಮತ್ತು ತುಂಗಭದ್ರಾ ಜಲಾಶಯ ಅಂತಂದ್ರೆ 3 ರಾಜ್ಯದ ಬದುಕು ಅದರಲ್ಲಿದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ನಿರ್ದಿಷ್ಟವಾದಂತ ಇಲ್ಲಿ ಚರ್ಚೆ ಆಗಬೇಕು. ಅವರು ಕೂಡ ಸರ್ ಏನಿದ್ದಾರೆ, ಉಸ್ತುವಾರಿ ಮಂತ್ರಿಗಳೇನಿದ್ದಾರ, ತಾವು ಇದನ್ನ ಮಾತಾಡಬೇಕು. ಅಕಸ್ಮಾತ್ ಏನಾದ್ರು ಈ ವಿಷಯದಲ್ಲಿ ಮುಖ್ಯಮಂತ್ರಿ ಅವರು ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ನಮ್ಮ ಹೋರಾಟದ ನಿಯೋಗ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತ ಸರ್ವಪಕ್ಷಗಳ ನಿಯೋಗ ತಗೊಂಡು ಫಸ್ಟ್ ಏನಂತಂದ್ರೆ ಈ ಆದೇಶ ಕ್ಯಾನ್ಸಲ್ ಆಗ್ಬೇಕು, ಪರ್ಮಿಷನ್ ಕ್ಯಾನ್ಸಲ್ ಆಗ್ಬೇಕಂತ ನಮ್ಮ ಬೇಡಿಕೆ. ಈ ಕುರಿತು ನಿರ್ದಿಷ್ಟವಾಗಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು. ಉಳಿದ ವಿಷಯ ಇದು ಈಗಾಗಲೇ ಆಗಿದೆ. ಮತ್ತು ನೀರಿಗೆ ಸಂಬಂಧಪಟ್ಟಂಗೆ ನಮ್ದೇನು ತಕರಾರಿಲ್ಲ, ಯಾಕಂತಂದ್ರೆ ನಮಗೆ ಗೊತ್ತಿದೆ 80 TMC ನೀರು ಸಾಕಾಗಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಾವು ಈಗಾಗಲೇ ಡ್ಯಾಮಿನ ಮುಂದ್ಗಡೆ ಧರಣಿ ಮಾಡಿದಾಗನೇ ಕೆಲವರು ಅಧಿಕಾರಿಗಳಿಗೆ ಹೇಳಿದ್ವಿ. ಸಾರು ಕೂಡ ನಾವು ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಅವರು, ನಮ್ಮ ಬೆಡದೂರು ಸಾರು. ಈಗ 2 ವಿಷಯ ಇದ್ರ ಬಗ್ಗೆ ನಮ್ಮ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಸರಿಯಾದ ರೀತಿಯಿಂದ ನಮಗೆ ಸ್ಪಂದನೆ ಮಾಡಬೇಕು. 2 ಬೇಡಿಕೆಗಳು ಇದಾಗಬೇಕು. ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಪಕ್ಕದಲ್ಲಿದ್ದಾರೆ. ನಮಗೇನಂತಂದ್ರೆ ಒಂದೇನಂತಂದ್ರೆ ಸರ್ ಹೇಳಿದ್ರು, ಕ್ಯಾಬಿನೆಟ್ ನಲ್ಲಿ ನಾವು ಡಿಸಿಷನ್ ಮಾಡಿ ಕೆರೆನ ವಾಪಸ್ ತಗೊಂತೀವಿ ಅಂತಕ್ಕಂಥದ್ದು ಒಂದು ಸರಿ, ಅದನ್ನ ಮಾಡಬೇಕು. ಜೊತೆಗೆ ಆಗಿರ್ತಕ್ಕಂಥದ್ದು ಏನಂದ್ರೆ 2007ರಲ್ಲಿ ಏನು 43 ಎಕರೆ ಕೆರೆನ ಲೀಸ್ ಕೊಟ್ಟರು 33 ಲಕ್ಷಕ್ಕೆ ನವೀನ್ ಲಾಲ್ ಸಿಂಗ್ ಅವರು DC ಇದ್ದಾಗ. ಆ ಸಂದರ್ಭದಲ್ಲಿ ಒಂದು ಕಂಡೀಷನ್ಸ್ ಇದೆ. ಹೊಸ ಪ್ರಪಂಚವನ್ನ ದರ್ಶನ ಮಾಡಿದಂತ ಅನುಭವ ಇದೆ. ನಿನ್ನೆ ದಿನ ಅಲ್ಲಮ್ಮ ಪ್ರಭು ಬೆಟ್ಟದೂರವರು ಇಲ್ಲ ಹೀಗೆ ಇಂಥ ಒಂದು ಗಂಭೀರವಾಗಿರುವಂಥ ಸಮಸ್ಯೆಯನ್ನು ಇಟ್ಕೊಂಡು ಒಂದು ಹೋರಾಟ ಕಳೆದ 17 ದಿನಗಳಿಂದ ನಡೀತಾ ಇದೆ. ನೀವು ಇಲ್ಲಿಗೆ ಬಂದು ಈ ಪರಿಸ್ಥಿತಿಯನ್ನು ಅವಲೋಕಿಸಬೇಕು. ಇಲ್ಲಿಯ ಜನರಿಗೆ
ಅಂಥದ್ದೊಂದು ಬಲವನ್ನು ತುಂಬುವಂತಹ ಪ್ರೇರಣೆಯನ್ನು ನೀಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ ತಕ್ಷಣ ಹಿರಿಯರ ಮಾತಿಗೆ ಗೌರವ ಕೊಡುವಂಥ ವ್ಯಕ್ತಿ ನಾನು. ಹಾಗಾಗಿ ನಾಳೆ ಬರ್ತೀನಿ ಅಂತ ಹೇಳಿದೆ. ಆದರೆ ಅವರು ಒಂದು ವಿಶೇಷವಾಗಿರುವಂಥ ಒಂದು ಮಾರ್ಗದರ್ಶನ, ಈ ಹೋರಾಟ ನಡೆದಿರುವಂಥ ಸ್ಥಳಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ನೀವು ಈ ಕೊಪ್ಪಳ ನಗರದ ಸುತ್ತಲೂ ಇರುವಂಥ ಗಿಂಗೇರ, ಹೊಸಾಪುರ, ಹಿರೇಬಳ್ಳಾರಿ ಇಂಥ ಎಲ್ಲ ಗ್ರಾಮಗಳನ್ನು ಸಂದರ್ಶನ ಮಾಡಿಕೊಂಡು ಅಲ್ಲಿರುವಂಥ ಜನರ ಸಮಸ್ಯೆಗಳನ್ನು ಆಲಿಸಿ ಆಮೇಲೆ ಇಲ್ಲಿ ಬಂದರೆ ಚೆನ್ನಾಗಿರ್ತದೆ ಅಂತ ಹೇಳಿ ಹೇಳಿದ ತಕ್ಷಣ ನಾನು ಈ ಎಲ್ಲ ಹಳ್ಳಿಗಳನ್ನು ಇವತ್ತು ನಾನು ಹೇಳಿದ್ದು ಅದೇ, ಹೊಸ ಪ್ರಪಂಚದ ದರ್ಶನ ನನಗೆ ಆಗಿರೋದು ಈ ಹಳ್ಳಿಗಳು. ಆ ಹಳ್ಳಿಯ ಜನರ ಸಂದರ್ಶನ ಮಾಡಿದಾಗ ಜನರ ಮನಸ್ಸಿನಲ್ಲಿ ಎಷ್ಟೊಂದು ಆತಂಕ, ಇಲ್ಲಿ ಪರಿಸರವನ್ನು ಹಾಳು ಮಾಡುವಂಥ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ, ಜಲಮಾಲಿನ್ಯವನ್ನು ಉಂಟು ಮಾಡುವಂಥ ಅನೇಕ ಕಾರ್ಖಾನೆಗಳು ಬಂದು ಜನರ ಬದುಕನ್ನ ದುರ್ಭರವಾಗಿಸುವಂತ ಕೆಲಸವನ್ನ ಮಾಡ್ತಾರೆ. ಅನೇಕ ಮನೆಗಳ ನಮ್ಮ ಗೋನಾಳವರು 4 ವಿಷಯ ನಿಮ್ಮಲ್ಲಿ ಪಟ್ಟಿ ಮಾಡ್ತೀನಿ ನಾನು. ಒಂದು, MSPL ಮತ್ತು ಇತರ ಎಲ್ಲ ಕಾರ್ಖಾನೆಗಳ ವಿಸ್ತರಣೆ ನಿಲ್ಬೇಕು. ಯಾವುದೇ ಹೊಸ ಉದ್ಯಮಗಳು ಪ್ರಾರಂಭ ಆಗಬಾರ್ದು. ಬಸಾಪುರ ಕೆರೆ 44 ಎಕರೆ 35 ಗುಂಟೆಯ ಈ ಕೆರೆಯನ್ನು ಕೇವಲ 33 ಲಕ್ಷಕ್ಕೆ ಲೀಜಿಗೆ ಕೊಡುವಂತಹ ಅಧಿಕಾರವನ್ನು ಯಾರ ಸರ್ಕಾರಕ್ಕೆ ಕೊಟ್ಟರು? ಬಸಾಪುರದ ಕೆರೆ ಅದು ಬಸಾಪುರದ ಜನರಿಗೆ ಸೇರಿದ್ದೇ ಹೊರತು ಅದು ಸರ್ಕಾರಕ್ಕೆ ಸೇರಿದ ಆಸ್ತಿ ಖಂಡಿತ ಅಲ್ಲ. ಅದು ಜನ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಆಸ್ತಿ. ಹೈಕೋರ್ಟ್ ಒಂದು ನಿರ್ದೇಶನ ನೀಡಿದೆ. ಹೈಕೋರ್ಟಿನ ನಿರ್ದೇಶನದ ಪ್ರಕಾರ ಜನ ಜಾನುವಾರುಗಳಿಗೆ ಅದನ್ನು ಮುಕ್ತ ಮಾಡಬೇಕು. ಇಲ್ಲದೆ ಹೋದ್ರೆ ನಾವು ಈಗಾಗಲೇ ಇಲ್ಲಿ ನಾವು ಕುರಿಗಾಯಿಗಳು ಮತ್ತು ದನಗಾಯಿಗಳು ಅಲ್ಲಿ MSPL ವಶದಲ್ಲಿರ್ತಕ್ಕಂಥ ಬಸಾಪುರ ಕೆರೆಗೆ ದನಗಳನ್ನು ಮತ್ತು ಕುರಿಗಳನ್ನು ನಾವು ನೀರು ಕುಡಿಸ್ಲಿಕ್ಕೆ ಹೋದ್ರೆ ಒಂದು ಆಕಳನ್ನು ಹೊಡೆದಿದ್ದಾರೆ ಮತ್ತು ನಮ್ಮ ಒಬ್ಬ ಕುರಿಗಾಹಿಯ ಮೇಲೆ ಮಾರಣಾಂತಿಕವಾದ ಹಲ್ಲೆಯನ್ನು ಮಾಡಿದ್ದಾರೆ. ಆ ಆಕಳು ಕಾಲು ಮುರಿದುಕೊಂಡ ಆಕಳು ಇವತ್ತಿಗೂ ಕೂಡ ಗುಣ ಆಗ್ತಾ ಇಲ್ಲ. ಇಂಥ ಒಂದು ದೌರ್ಜನ್ಯವನ್ನು ಈ ಒಂದು ಬಂದೋಟ ಕಂಪನಿ ಮಾಡ್ತಾ ಇದೆ. ನಾನು 2 ವಿಷಯ ಹೇಳಿದೆ. 3ನೆಯ ವಿಷಯ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಉದ್ಯಮ ಮಂತ್ರಿಗಳು, ಆರೋಗ್ಯ ಮಂತ್ರಿಗಳು ಅವರನ್ನು ತಾವು ಕರೆದುಕೊಂಡು ಬರಬೇಕು ಅಂತ ನಮ್ಮ ಸವಿನಯ ಪ್ರಾರ್ಥನೆ. ಅಲ್ಲದೆ ಕೊನೆಯದಾಗಿ ಸರ್, ಸ್ವಲ್ಪ ನಮ್ಮ ಕೊನೆಯ ಅಹವಾಲು ಇದೆ, ದಯವಿಟ್ಟು. ನಮಗೆ ಬಹಳ ನೋವಿದೆ, ಸಂಕಟಿದೆ, ಸಿಟ್ಟಿದೆ. ಇದು ಯಾವುದೇ ರೀತಿಯಲ್ಲಿ ಹಿಂಸಾ ರೂಪಕ್ಕೆ ತಿರುಗಬಾರದು. ಇದನ್ನು ಅಹಿಂಸಾತ್ಮಕವಾಗಿ ನಾವು ಕೊಂಡೊಯ್ತಾ ಇದ್ದೇವೆ. ಇದು ಮುಧೋಳ ಬಾಗಲಕೋಟೆಯ ಹಿಂಸೆಯಂತೆ ಆಗಬಾರ್ದು. ನಾವು ಅಹಿಂಸಾತ್ಮಕವಾಗಿ ಗಾಂಧೀಜಿಯವರ, ಅಂಬೇಡ್ಕರ್ ಅವರ ಮತ್ತು ಪರಿಸರದ ತಾಯಿಯಾಗಿರ್ತಕ್ಕಂಥ ನಮ್ಮ ಸಾಲು ಮರದ ತಿಮ್ಮಕ್ಕನ ಫೋಟೋವನ್ನು ಇಟ್ಕೊಂಡು ನಾವು ಇಲ್ಲಿ ಅಹಿಂಸಾತ್ಮಕವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದನ್ನು ಇನ್ನೂ ಇದು ಅಹಿಂಸಾತ್ಮಕ ಹೋರಾಟ ಆಗಿರೋದ್ರಿಂದ ಜನ ರೊಚ್ಚಿಗೆದ್ದಿಲ್ಲ ಅನ್ನುವಂತಹ ಭಾವನೆ ನಿಮ್ಮಲ್ಲಿದ್ರೆ ದಯವಿಟ್ಟು
ತಾವು ತಮ್ಮ ಸಚಿವ ಮಂಡಲದೊಡನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆ ಭಾಗಕ್ಕೆ ಭೇಟಿಯನ್ನು ಕೊಡಬೇಕು. ನಮ್ಮ ಕೊನೆಯ ಮಾತು ಅಂದ್ರೆ ಈ ಪರಿಸರ ಏನು ಹಾಳಾಗಿದೆಯಲ್ಲ, ಗಿಣಿಗೇರಿ ಸುತ್ತಮುತ್ತ ಅಲ್ಲಾನಗರ 20 ಗ್ರಾಮಗಳ ಪರಿಸರದ ಸರ್ವೆ ನಡಿಬೇಕು ವಿಜ್ಞಾನಿಗಳಿಂದ. ಎರಡನೇದಾಗಿ ಜನರ ಆರೋಗ್ಯದ ಸರ್ವೆ ನಡಿಬೇಕು. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನಿಂದ ಸರ್ವೆ ನಡಿಬೇಕು ಮತ್ತು ಉಚಿತವಾದಂತ ಆರೋಗ್ಯ ಭಾಗ್ಯವನ್ನು 20 ಗ್ರಾಮಗಳ ಬಾಧಿತ ಜನರಿಗೆ ಕೊಡಬೇಕು ಅಂತ ನಾವು ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಮತ್ತು ಪರಿಸರ ಹಿತರಕ್ಷಣಾ ವೇದಿಕೆಯಿಂದ ಮಾನ್ಯ ಮಂತ್ರಿಗಳಾದ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಶಿವರಾಜ್ ತಂಗಡಿಗೆ ಅವರಲ್ಲಿ ನಮ್ಮ ಇಡೀ 1 ಲಕ್ಷಕ್ಕೂ ಹೆಚ್ಚು ಕೊಪ್ಪಳ ಮತ್ತು ಭಾಗ್ಯನಗರದ ಜನರ ಪರವಾಗಿ ನಾನು ಶಿರಸಾವಹಿಸಿ ತಮ್ಮಲ್ಲಿ